ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿವಾದಿತ ಭೂಮಿ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಹೌದು, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಇಂದ ಅರಣ್ಯ ಜಮೀನು ಒತ್ತುವರಿ ಆರೋಪ ಪ್ರಕರಣ ಮತ್ತೊಮ್ಮೆ ನಿಗದಿಯಾದ ಜಂಟಿ ಸರ್ವೆಗೆ ಕಂದಾಯ ಇಲಾಖೆ ಅಡ್ಡಿಯಾಗಿದೆ. ಹಾಗಾಗಿ ಡಿಎಫ್ಒ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳ ಮೋಜು ನಡೆಸಿದ್ದಾರೆ. ಈ ಮೊದಲು ನವೆಂಬರ್ 6ಕ್ಕೆ ಜಂಟಿ ಸರ್ವೆ ನಿಗದಿಯಾಗಿತ್ತು. ಈಗ ಮತ್ತೆ ಜನವರಿ 2ಕ್ಕೆ ಮುಂದೂಡಲಾಗಿದೆ. ಮತ್ತೆ ನೆಪಹಳ್ಳಿ ಜಂಟಿ ಸರ್ವೆ ಕಾರ್ಯ ಮುಂದೂಡಿದೆ ಕಂದಾಯ ಇಲಾಖೆ. ಕೇಂದ್ರ ಪರಿಸರ ಇಲಾಖೆಯ ಸೂಚನೆ ಮೇರೆಗೆ ಇಂದು ಸ್ಥಳಕ್ಕೆ ಭೇಟಿ ನೀಡಿರುವ ಅರಣ್ಯ ಇಲಾಖೆ ಅಧಿಕಾರಿಗಳು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹೊಸಉಡ್ಯ ಗ್ರಾಮದ ಬಳಿ ಒತ್ತುವರಿ ಭೂಮಿಯಲ್ಲಿ ಜನಕಲಕುಂಟೆ ಅರಣ್ಯ ಪ್ರದೇಶದ ಹೊಸಉಡ್ಯ ಸರ್ವೆ ನಂಬರ್ 1 ಮತ್ತು 2 61.39 ಎಕರೆ ಒತ್ತುವರಿ ಮಾಡಲಾಗಿದೆ. ಒತ್ತುವರಿದಾರರ ಸಮಕ್ಷಮದಲ್ಲಿ ಜಂಟಿ ಸರ್ವೆ ಮಾಡಿ ಒತ್ತುವರಿ ಆಗಿದ್ದರೆ ತೆರವು ಮಾಡುವಂತೆ ಸೂಚನೆ ನೀಡಲಾಗಿದೆ. ಜಂಟಿ ಸರ್ವೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಗೈರಾದ ಹಿನ್ನೆಲೆ ಜಂಟಿ ಸರ್ವೆ ಇಲ್ಲ ಕೇವಲ ಸ್ಥಳ ಮಂಜೂರು ಮಾಡಿದ ಅರಣ್ಯ ಇಲಾಖೆ. ಡಿಎಫ್ಒ ಎಡುಕೊಂಡಲು ನೇತೃತ್ವದಲ್ಲಿ ಸ್ಥಳ ಮಂಜೂರನ್ನ ಮಾಡಲಾಗಿದೆ. ಸ್ಥಳದಲ್ಲಿ ಬೇಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಹರ್ಷ NK St4 ನ್ಯೂಸ್ ಬ್ಯೂರೋ ಕೋಲಾರ.